ದೀಕ್ಷೆ ತಗೋಬೇಕಲ್ಲ, ಆಮೇಲೆ ಕೈಯಲ್ಲಿ ತಂಬೂರಿ ಹಿಡ್ಕೊಂಡು ಬೀದಿಯಲ್ಲೆಲ್ಲ ತಿರುಗಬೇಕಲ್ಲ, ಪ್ರಾರಬ್ಧ ಕರ್ಮ ಅಂತ ತಿಳ್ಕೊಂಡು ಹರಿದಾಸನಾಗುವುದಲ್ಲ. ಅದು ಒಂದು ಸಂತೋಷ ಇರಬೇಕು. ನಾವು ಏನು ಮಾಡ್ತೇವೋ ಅದರಲ್ಲಿ ಒಂದು ಸಂತೋಷ ಇರಬೇಕು. ಅದರಿಂದ ಸಂಚರಿಸು ಸಂತೋಷದಲ್ಲಿ ಅಂತ ಹೇಳ್ತಾರೆ. ನಾವು ಹರಿದಾಸ ದೀಕ್ಷೆ ತಗೊಂಡ್ರೆ ಕಾಲಿಗೆ ಗೆಜ್ಜೆ ಕಟ್ಟಿ ಕೈಯಲ್ಲಿ ತಂಬೂರಿ ಹಿಡಿದು ಕುಣಿಯುವಾಗ ಅದೊಂದು ಹರಿದಾಸನಾದ ಮೇಲೆ ಕುಣಿಬೇಕು ಅಂತ ಕುಣಿಯೋದಲ್ಲ, ಆತ್ಮಸಂತೋಷದಿಂದ. ಅದು ಒಂದು ಸಂತೋಷದ ಕ್ರಿಯೆ, ಅದು ಒಂದು ರಿಚುವಲ್ ಅಲ್ಲ, ಅದು ಒಂದು ಒತ್ತಡದ ಕ್ರಿಯೆ ಅಲ್ಲ, ಅದು ಸ್ವಸಂತೋಷದಿಂದ ಬರತಕ್ಕಂಥದ್ದು. ನಮಗೆ ನಮ್ಮ ದೇಶದಲ್ಲಿ ಈಗ ಕಮ್ಮಿ ಆಗಿದೆ. ದೇವರನ್ನ ಹಾಡು ಹೇಳಿಕೊಂಡು ತಾಳ ತಟ್ಟಿಕೊಂಡು ಬೀದಿಯಲ್ಲಿ ಕುಣ್ಕೋತಾ ಹೋಗಿ ಅಂದರೆ ಯಾರು ಬರೋಲ್ಲ. ನಮ್ಮ ಹುಡುಗರು ಬರೋಲ್ಲ, ಮುದುಕರು ಬರೋಲ್ಲ. ಅದ್ರ ನನಗೆ ಆಶ್ಚರ್ಯ ಆದ್ದೇನು ಅಂದರೆ, ನ್ಯೂಯಾರ್ಕ್ನಲ್ಲಿ 62nd ಈಗ 55th ರೋಡ್ ಒಂದಿದೆ. ಆ 55th ರೋಡ್ನಲ್ಲಿ, ಅಥವಾ ಪ್ರಾಯ ಈಗ ಇಲ್ಲ, ಅದೆಲ್ಲ ಬದಲಾವಣೆ ಆಗಿದೆ. ನಾನು ಹಿಂದಿನ ಕಥೆಯವರು ಹಿಂದೆ, ಆಮೇಲೆ 62nd ರೋಡ್ ಅಂತ. ಆ 62nd ರೋಡ್ನಲ್ಲಿ ಇಸ್ಕಾನ್ನ ಸೆಂಟರ್ ಇತ್ತು. ಇಸ್ಕಾನ್ ಧರ್ಮದ ಸ್ಥಾಪಕರು ಅಚ್ಯುತ ಚರಣ ಭಕ್ತಿ ವೇದಾಂತ ಪ್ರಭುಪಾದರು, ಭಾರತದವರು, ಮೂಲತಃ ಬಂಗಾಳದವರು. ಅವರ ಹುಟ್ಟೂರು ಈಗ ನಮ್ಮ ಕೈ ತಪ್ಪಿ ಹೋಗಿದೆ, ಅದು ಬಾಂಗ್ಲಾದೇಶಕ್ಕೆ ಹೋಗಿದೆ. ಅವರು ಕಟ್ಟಿದ ಸಂಸ್ಥೆ. ಅಲ್ಲಿ ನನಗೆ ಖುಷಿಯಾದದ್ದೇನು ಗೊತ್ತಾ, ಅಲ್ಲಿ ನಾನು ಸುಮ್ಮನೆ ನೋಡಲಿಕ್ಕೋಸ್ಕರ ಹೋಗಿದ್ದೆ. ನ್ಯೂಯಾರ್ಕಿನಲ್ಲಿ 62nd ರೋಡ್ನಲ್ಲಿ ಇರತಕ್ಕಂಥ ಇಸ್ಕಾನಿನ ಒಂದು ಕೇಂದ್ರ. ಏನು ಮಾಡ್ತಾರೆ ಅವರು ವೈಷ್ಣವ ಪ್ರಜ್ಞೆ ಅವರಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ. ಇಸ್ಕಾನ್ ಅಂದರೆ ಅದು ಶುದ್ಧಾಂಗ, ಇಂಟರ್ನ್ಯಾಷನಲ್ ಕೃಷ್ಣ ಕಾನ್ಷಿಯಸ್ನೆಸ್ ಅಲ್ವಾ. ಅದನ್ನು ಹೋದರೆ ನನಗೆ ಆಶ್ಚರ್ಯ ಆದದ್ದೇನು ಅಂದರೆ, ಈ ಕಾಂಟ್ರಾಸ್ಟ್ ನಾನು ಹೇಳಿದ್ನಲ್ಲ, ಒಂದು 62nd ಸ್ಟ್ರೀಟ್, ಮತ್ತೊಂದು 55th ಸ್ಟ್ರೀಟ್. ಈಗ ಇಲ್ಲ, ಅವನ್ನೆಲ್ಲ ಆ ಹಿಂದಿನ ಆ ಚಾಳಿಗಳನ್ನೆಲ್ಲ ಈಗ ನಿವಾಳಿಸಿಬಿಟ್ಟಿದೆ. ಈಗ ಅದು ಇಲ್ಲ ಅಮೆರಿಕಾದಲ್ಲಿ, ಹಿಂದೆ ಇತ್ತು. ಏನು 55th ಸ್ಟ್ರೀಟ್ ಉಂಟಲ್ಲ, ಅದು ಇಟ್ ಈಸ್ ಎ ಸ್ಟ್ರೀಟ್ ಫಾರ್ ಪೋರ್ನೋಗ್ರಫಿ. 62nd ಸ್ಟ್ರೀಟ್ ಫಾರ್ ಕೃಷ್ಣ ಕಾನ್ಷಿಯಸ್ನೆಸ್. ಇದು ಇಲ್ಲಿ ಹೋದರೆ, ಇಲ್ಲಿ ರಸ್ತೆ ಬದಿಯಲ್ಲಿ ಆ 55th ಸ್ಟ್ರೀಟ್ನಲ್ಲಿ ರಸ್ತೆ ಬದಿಯಲ್ಲಿ ಕೂತಿರೋರು ನಿಗ್ರೋಗಳು. ಅವರ ದಂಧೆ ಏನು ಅಂದರೆ, ಬಂದ ಜನರನ್ನ, ಅದು ಬರೇ ಪೋರ್ನೋಗ್ರಫಿ. ಅಲ್ಲಿ ಒಂದೊಂದು ಗೂಡು, ಒಂದು ಸಣ್ಣ ಕೋಣೆ ಒಳಗೆ ಒಂದು 8-10 ಬತ್ತಲೆ ಹೆಣ್ಮಕ್ಕಳನ್ನು ತುಂಬಿ ಹಾಕಿ, ನೀವು $1 ಕೊಟ್ಟರೆ ಪೀಪಿಂಗ್ ತೂತ್ನಲ್ಲಿ ನೋಡ್ಲಿಕ್ಕೆ ಬಿಡ್ತಾರೆ ಅಷ್ಟೇ. ಅದೇ ದಂಧೆ. ಸೊ ಪ್ಲೀಸ್ ಕಮ್, ಎ ಬ್ಯೂಟಿಫುಲ್ ನ್ಯೂ ಲೈವ್ ನ್ಯೂಡ್ ಅಂತ ಕೂಗ್ತಾ ಇರ್ತಾನೊಬ್ಬ. ಸರಿ, ಇದು ಬಿಸಿನೆಸ್ ಮಾಡೋರು ನಿಗ್ರೋಗಳು. ಸರಿ, ಅದು 55th ಅದು ಸ್ಟ್ರೀಟು. ಅವರು ಅದೇ ನಿಗ್ರೋಗಳು 62nd ರೋಡಿಗೆ ಬಂದಾಗ ಫಸ್ಟ್ ಕ್ಲಾಸು ತಲೆ ಬೋಳಿಸಿ, ಜುಟ್ಟಿಟ್ಟು, ತುಳಸಿ ಮುಣಿಸರು ಹಾಕೊಂಡು, ದ್ವಾದಶನಾಮ ಹಾಕೊಂಡು ಹರೇ ರಾಮ ಅಂತ ಕುಡಿತಾ ಇದ್ದಾರೆ. ಎಲ್ಲ ಅಲ್ಲಿ ಲೈವ್ ನ್ಯೂಡ್ ಶೋ ಅವರ ದಂಧೆ. ಇಲ್ಲಿ ಹರೇ ಕೃಷ್ಣ ಭಜನೆ, ತುಳಸಿ ಮಾಲೆ ಹಾಕ್ಕೊಂಡು ಕುಪ್ಪಳಿಸಿ ಭಜನೆ ಮಾಡ್ತಾರೆ. ಆ ಡ್ರಮ್ ಹಿಡ್ಕೊಂಡು, ಅದು ಬಂಗಾಳದ ಡ್ರಮ್ ಉಂಟಲ್ಲ, ಗೋಮುಖ, ಅದನ್ನು ಹಿಡ್ಕೊಂಡು ಮಾಡು ಹರಿಯುವಷ್ಟೇ ಹತ್ರ ಹಾರ್ತಾರೆ. ಅಂದರೆ ತನ್ಮಯತೆ, ಮೈ ಮರೆತು ಹಾಡಿ ಕುಣಿತಾಳೆ. ನನಗೆ ಕಂಡಿತು, ಏನೂ ಆಗದೇ ಇದ್ರು ರಸ್ತೆ ಬದಿಯಲ್ಲಿ ಕೂತು ನ್ಯೂಡ್ ಶೋ ಬಿಸ್ನೆಸ್ ಮಾಡಿ ದುಡ್ಡು ಮಾಡ್ತಾ ಇದ್ದ ನಿಗ್ರೋಗಳು ಕೃಷ್ಣನ ಹೆಸರು ಹೇಳಿ ಕುಣಿತಾರಲ್ಲ, ಆ ಪರಿವರ್ತನೆಯೇ ವಿಸ್ಮಯಾವಹ. ಮೈಮರೆತು, ಅದ್ರಲ್ಲಿ ನಾಟಕ ಇಲ್ಲ, ತನ್ಮಯತೆಯಿಂದ ನಿಗ್ರೋಗಳು ಮಾತ್ರ ಅಲ್ಲ, ಬಿಳಿಯರು ಇದ್ರು. ನಾನು ಹೇಳೋದು ನಿಗ್ರೋಗಳ ಈ ಕಾಂಟ್ರಾಸ್ಟ್. ಅವರು ಬಹಳ ನೀಚ ವೃತ್ತಿಯ ಜೀವನ ಮಾಡಿಕೊಂಡು ತೀರಾ ಅನಾಗರಿಕರಾಗಿದ್ದ ನಿಗ್ರೋ ಅವರು ಕೃಷ್ಣನ ಹೆಸರು ಹೇಳಿ ಕುಣಿತಾರೆ. ಆ ತನ್ಮಯತೆ, ಅದನ್ನು ಹೇಳಿದವರು. ಅವರಿಗೆ ಆ ಕುಣಿದು ಪಡುವ ಸಂತೋಷ ನೋಡಿ
ನಾವು ಈ ಸಂತೋಷದಿಂದ ವಂಚಿತರಾಗ್ತಾ ಇದ್ದೇವಲ್ಲ. ಸ್ಟೈಲು, ನಾವು ನಾಗರಿಕತೆಯ ಸ್ಟೈಲು, ಅವರನ್ನೇ ಕದ್ದು ಸ್ಟೈಲು ಶುರು ಮಾಡಿದ್ದು ನಾವು. ಮೊದಲು ಇಲ್ಲಿ ಹಳೆಬರಿಗೆ ಗೊತ್ತಿರಲಿಲ್ಲ ಸ್ಟೈಲ್ ಮಾಡಲಿಕ್ಕೆ, ಅವು ಕಚ್ಚಿ ಹೆಚ್ಚಿಯಲ್ಲೇ ಇದ್ದರು. ಅವರು ಇಂಗ್ಲೀಷರು ಬ್ರಿಟಿಷರು ಮಾಡುವುದನ್ನು ನೋಡಿ ನಾವು ಪ್ಯಾಂಟು ಅಂಗಿ ಹೊಲಿಸಿದೆವು. ಹೊಲಿಸಿದ ಮೇಲೆ ಅವರಾದರೂ ಬಿಡ್ಲಿತಾ ಇರ್ತಾರೆ, ನಾವು ಬಿಡ್ಲಿತಾ ಇರಲಿಲ್ಲ. ನಾವು ಹೊಲಿಸಿ ಅಂಟಿಕೊಂಡದ್ದು ಎಷ್ಟು ಅಂಟಿಕೊಂಡಿದೆ ಅಂದರೆ ಈಗ ಬಿಡಿದ್ರೆ ಬಿಡ್ಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಪ್ಯಾಂಟ್ ಅಂಗಿ ಬಿಟ್ಟು ಅಸ್ತಿತ್ವವೇ ಇಲ್ಲ. ನಮ್ಮ ಅಸ್ತಿತ್ವ ಇರುವುದೇ ಅದರಲ್ಲಿ. ತೆಗೆದುಬಿಟ್ರೆ ನಾವೇ ಇಲ್ಲ, ವಿ ಆರ್ ನೋವೇರ್. ಅವರು ಅದನ್ನೆಲ್ಲ ಕಿತ್ತು ಬಿಸಾಡಿ ಪಂಚೆ ಉಟ್ಕೊಂಡು ತುಳಸಿ ಮೆಣಸರು ಹಾಕ್ಕೊಂಡು ಕುಣಿಲಿಕ್ಕೆ ಶುರು ಮಾಡಿದ್ರು. ಅಂದರೆ ಇದು ನನಗೆ ಖುಷಿ ಕೊಟ್ಟದ್ದು. ನಾವು ಎಲ್ಲ ಮೌಲ್ಯಗಳನ್ನು ಕಳ್ಕೊಂಡು ನಾಗರಿಕತೆಯ ಭ್ರಮೆಯಲ್ಲಿ ಅತಂತ್ರರಾಗಿ ಪ್ರವಾಹದಲ್ಲಿ ಕೊಚ್ಚಿ ಹೋಗ್ತಾ ಇದ್ದೇವೆ. ಅವರೇನೋ ಉದ್ಧಾರ ಆಗ್ತಾ ಇದ್ದಾರೆ ಅಂತಲ್ಲ, ಅವರಿಗೆ ಅದೊಂದು ಫ್ಯಾಷನ್ ಅಷ್ಟೇ. ಇವತ್ತು ತುಳಸಿ ಮೆಣಸರ ಹಾಕ್ಕೊಂಡು ನಾಮ ಹಾಕ್ಕೊಂಡು ಹರೇ ಕೃಷ್ಣ ಅಂತ ಕುಣಿದ್ರು. ಇನ್ಯಾರೋ ಬಂದು ಇನ್ನೊಂದು ಸ್ಟೈಲ್ ನಾಳೆ ಇಂಟ್ರೊಡ್ಯೂಸ್ ಮಾಡಿದ್ರೆ ಅದನ್ನು ತೆಗೆದು ಅವರಿಗೆ ಒಟ್ಟಾರೆ ಬದಲಾವಣೆ ಬೇಕು. ಇದು ವಿಚಿತ್ರ. ಭಾರತೀಯರಿಗೆ ಎಲ್ಲಿ ಏನಿದ್ರು ಅದು ಬ್ರಹ್ಮದೇವರು ಸೃಷ್ಟಿ ಮಾಡಿದ ಅಂದಿನಿಂದಲೇ ಇರೋದು, ಬದಲಾವಣೆ ಆಗಬಾರ್ದು ಇಲ್ಲಿ.